ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ನಿರ್ಮಲಾ ಸೀತಾರಾಮನ್ ಸಭೆ ಕರೆದಿದ್ದಾರೆ. ಸಂಜೆ ಸಭೆ ಕರೆದಿದ್ದಾರೆ ಸಚಿವೆ ನಿರ್ಮಲಾ ಸೀತಾರಾಮನ್. ಬ್ಯಾಂಕ್ಗಳು ಹಾಗೆ ಹಣಕಾಸು ಸಂಸ್ಥೆಗಳ ಸೈಬರ್ ಭದ್ರತೆ ಬಹಳ ಮುಖ್ಯ. ಈ ಹಿಂದೆನೂ ಕೂಡ ಸೈಬರ್ ಅಟ್ಯಾಕ್ ಆಗಿತ್ತು, ಅದನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿತ್ತು ಭಾರತ. ಈ ರೀತಿ ಸೈಬರ್ ಅಟ್ಯಾಕ್ ಆಗದ ರೀತಿಯಾಗಿ ಯಾವ ರೀತಿಯಾಗಿ ಕ್ರಮ ವಹಿಸಬಹುದು ಅನ್ನೋದ್ರ ಬಗ್ಗೆನೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಸಭೆಯನ್ನ ಕರೆದಿದ್ದಾರೆ. ಸಂಜೆ ಈ ಸಭೆ ಇರುತ್ತೆ. ನೋಡಿ, ಎಲ್ಲಾ ರೀತಿಯಾದಂತ ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿಯಾಗಿ ಭಾರತ ಹಂತ ಹಂತವಾಗಿ ತೆಗೆದುಕೊಳ್ತಾ ಇದೆ ಅಂತ ಎಲ್ಲ ಆಯಾಮದಲ್ಲೂ ಕೂಡ ಯೋಚನೆಗಳಾಗ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷ್ಯ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಸಂಜೆ ವೇಳೆಗೆ ಸಭೆ ಕರೆದಿದ್ದಾರೆ. ಸೈಬರ್ ಅಟ್ಯಾಕ್ ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಯಾವ ರೀತಿಯಾದಂಥ ಭದ್ರತೆ ಅದಕ್ಕೆ ಸಂಬಂಧಪಟ್ಟ ಹಾಗಿರಬೇಕು, ಮುಂಜಾಗ್ರತಾ ಕ್ರಮ ಹೇಗಿರಬೇಕು, ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಇವಾಗ ಹೇಗಿದೆ ಅನ್ನೋದು ಗೊತ್ತೇ ಇದೆ ನಿಮಗೆ. ಆದರೆ ಭಾರತ ಹಾಗಲ್ಲ. ಆರ್ಥಿಕತೆಯಲ್ಲಿ 5ನೇ ಸ್ಥಾನ ಇದ್ದು 3ನೇ ಸ್ಥಾನಕ್ಕಾಗಿ ಕನಸು ಕಾಣ್ತಾ ಇರುವಂತಹ ಭಾರತ ಇದ್ರ ಮೇಲೆ ಹೊಡೆತ ತಿನ್ನೋದಕ್ಕೆ ಖಂಡಿತವಾಗಿಯೂ ರೆಡಿ ಇಲ್ಲ. ಹಾಗಾಗಿ ಅದಕ್ಕೆ ಬೇಕಿರುವಂತ ಮುಂಜಾಗ್ರತಾ ಕ್ರಮವನ್ನ ಭಾರತ ತೆಗೆದುಕೊಳ್ತಾ ಇದೆ. ಅದರ ಒಂದು ಭಾಗವಾಗಿ ನಿರ್ಮಲಾ ಸೀತಾರಾಮನ್ ಸಭೆಯನ್ನ ಕರೆದಿದ್ದಾರೆ ಸಂಜೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಮೋದಿಯನ್ನ ಭೇಟಿ ಆಗ್ತಾರೆ. ಸಿಡಿಎಸ್ ಹಾಗೆ ಡೋವಲ್ ಜೊತೆಗಿನ ಸಭೆಯ ಬೆನ್ನಲ್ಲೇ ಈ ಮೀಟಿಂಗ್ ಕೂಡ ನಡೆಯೋದಿದೆ. ಆಪರೇಷನ್ ಸಿಂಧೂರ್ 2 ಬಗ್ಗೆ ಮೋದಿಗೆ ಮಾಹಿತಿಯನ್ನು ರವಾನಿಸ್ತಾರೆ, ಹಂಚಿಕೊಳ್ತಾರೆ. ಪಾಕ್ ಡ್ರೋನ್ ಅಟ್ಯಾಕ್ ಬಗ್ಗೆನೂ ಕೂಡ ಮೋದಿ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಪಾಕ್ನಿಂದ ಆಗಿರುವಂತಹ ಡ್ರೋನ್ ಅಟ್ಯಾಕ್, ದೋವಲ್ ಜೊತೆಗಿನ ಸಭೆಯಲ್ಲಾದ ವಿಷಯಗಳ ಬಗ್ಗೆ ಚರ್ಚೆಯಾಗುತ್ತೆ. ಇದು ಡೇ 1 ಇಂದನೂ ಕೂಡ ಈ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ. ನೀವು ಗಮನಿಸಬಹುದು, ರಾಜನಾಥ್ ಸಿಂಗ್ ಅವರು ಸಿಡಿಎಸ್ ಅನ್ನ ಭೇಟಿ ಆಗ್ತಾರೆ. ಸಿಡಿಎಸ್ ಅನ್ನ ಭೇಟಿಯಾದ ನಂತರದಲ್ಲಿ ಮೋದಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಸಿಡಿಎಸ್ ಇಂದ ಕಲೆ ಹಾಕಿರುವಂತಹ ಮಾಹಿತಿಯನ್ನ ಮೋದಿಗೆ ತಲುಪಿಸುವಂತ ಕೆಲಸಗಳಾಗ್ತಾ ಇದೆ. ಜೊತೆಗೆ ಅಲ್ಲಿಂದ ಮತ್ತೆ ಮಾಹಿತಿಗಳು ಬ್ಯಾಕ್ ಟು ಸಿಡಿಎಸ್, ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರಬೇಕು, ಏನೇನಾಗ್ತಾ ಇದೆ, ಈಗ ಆಗಿರುವಂತಹ ಬೆಳವಣಿಗೆಯ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅನ್ನ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಸಿಡಿಎಸ್ ದೋವಲ್ ಜೊತೆಗೆ ಸಭೆಯ ನಂತರದಲ್ಲಿ ಇದೀಗ ರಾಜನಾಥ್ ಸಿಂಗ್ ಮೋದಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಟ್ ಅಪ್ ಸಿಚುವೇಶನ್, ಕ್ವಿಕ್ ಆದಂತ ಆಕ್ಷನ್ ಗಳನ್ನ ತೆಗೆದುಕೊಳ್ತಾ ಇದೆ ಭಾರತ. ಬಟ್ ದಾಳಿ ಅಂತ ಬಂದಾಗ ಯಾವಾಗಲೂ ರೆಸ್ಪಾನ್ಸ್ ಅನ್ನ ಮಾತ್ರನೇ ಮಾಡ್ತಾ ಇದೆ. ಡೇ 1 ಇಂದನೂ ಕೂಡ ರಿಟಾಲಿಯೇಟ್ ಪಾಕಿಸ್ತಾನದ ಕಡೆಯಿಂದನೇ ಆಗ್ತಾ ಇದೆ. ರೆಸ್ಪಾನ್ಸ್ ಅನ್ನ ಭಾರತ ಮಾಡ್ತಾ ಇದೆ. ಪೂಂಚ್ ಭಾಗದಲ್ಲಿ ನಾಗರಿಕರ ಮೇಲೆ ದಾಳಿಗಳಾಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಗಡಿ ಭಾಗ ಬ್ಯಾಕ್ ಟು ಬ್ಯಾಕ್ ಫೈರಿಂಗ್ಗಳು ನಡೀತಾ ಇದೆ, ಮಿಸೈಲ್ ದಾಳಿಗಳಾಗ್ತಾ ಇದೆ, ಡ್ರೋನ್ ದಾಳಿಗಳಾಗ್ತಾ ಇದೆ. ನಾವು ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಜೊತೆಗೆ ಯಾವ್ಯಾವ ನಗರಗಳನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಭಾರತದ ಮೇಲೆ ಫೈರಿಂಗ್ ಮಾಡುವಂತ ಒಂದು ಟ್ರೈ ಮಾಡಿತ್ತು ಅನ್ನೋದನ್ನ ಕೂಡ ನಿಮಗೆ ದೃಶ್ಯ ಸಮೇತವಾಗಿ ತೋರಿಸ್ತಾ ಇದ್ವಿ. ಒಂದಷ್ಟು ಜನರಿಗೆ ಗಾಯಗಳು ಕೂಡ ಆಗಿದೆ. ಪೂಂಚ್ ಭಾಗದಲ್ಲಿ ಜನವಸತಿ ಪ್ರದೇಶದ ಮೇಲೆ ದಾಳಿಗಳಾಗ್ತಾ ಇದೆ.